ಬೆಳಗಿನ 9 ಗಂಟೆ ಸಮಯ. ಅತ್ತೆ ಶಾರದಾ ನಿದ್ರೆಯಿಂದಿದ್ದು ಕಿಚನ್ ಒಳಗೆ ಬರ್ತಾಳೆ. ರಾತ್ರಿ ತಿಂದ ಪಾತ್ರೆಗಳು ಸಿಂಕಲ್ಲೇ ಇರುತ್ತೆ. ಕಿಚನ್ ಸ್ವಲ್ಪ ಕೂಡ ಶುಭ್ರವಾಗಿರಲಿಲ್ಲ. ಶಾರದಂಗೆ ಕೋಪ ಬರುತ್ತೆ. ಅನಾಮಿಕಾ, ಅನಾಮಿಕಾ ಎಂದು ತನ್ನ ಸೊಸೆ ಅನಾಮಿಕಳನ್ನು ಕರೆಯುತ್ತಾಳೆ. ಅನಾಮಿಕಾ ಕಿಚನ್ ಒಳಗೆ ಬರ್ತಾಳೆ. ಏನ್ ಸೊಸೆ ಇದು, ಅಡಿಗೆ ಮನೆ ಎಷ್ಟು ಚಂಡಾಲವಾಗಿದೆ, ಕೆಲಸದವಳು ಬರ್ಲಿಲ್ವಾ? 1 ಗಂಟೆಯಿಂದ ಕೆಲಸದವಳಿಗಾಗಿ ನೋಡ್ತಾ ಇದ್ದೀನಿ ಅತ್ತೆ, ಇದುವರೆಗೂ ಬಂದಿಲ್ಲ. ಟೈಮ್ 9 ಆಗ್ತಾ ಇದೆ. ಅವರು ಆಫೀಸ್ಗೆ ರೆಡಿ ಆಗ್ತಾ ಇದ್ದಾರೆ. ನಿಮ್ ಮಾವ ಏನು ತಿಂದೆ ಆಫೀಸ್ಗೆ ಹೊರಟೋದ್ರ? ಸೊಸೆ ಅನಾಮಿಕಾ ಮೌನವಾಗಿರುತ್ತಾಳೆ. ಕೆಲ್ಸದವಳು ಬಂದಿಲ್ಲ ಅಂತ ಅರ್ಥವಾದಾಗ ಕಿಚನ್ ಎಲ್ಲ ನೀನು ಕ್ಲೀನ್ ಮಾಡ್ಬಿಟ್ಟು ಟೀ ಕಾಫಿ ಮಾಡಿ ಕೊಡ್ಬೇಕಲ್ಲ. ತಂದೆ ಮಗ ಆಫೀಸ್ಗೆ ಹೋಗ್ತಾರೆ ಅಂತ ಚಕ ಟಿಫಿನ್ ರೆಡಿ ಮಾಡ್ಬೋದಲ್ಲಮ್ಮ. ಕೆಲ್ಸದವಳು ಬರ್ತಾಳೆ ಏನೋ ಅಂತ ಅಂದ್ಕೊಂಡೆ ಅತ್ತೆ. ನೋಡು ಸೊಸೆ, ನಿನ್ನ ಗೈಯಾಳಿತನ ಎಲ್ಲರ ಮೇಲೂ ಕೆಲಸ ಮಾಡುತ್ತೆ ಅಂತ ಎಲ್ಲರ ಮೇಲೂ ತೋರ್ಸಿದ್ರೆ ಆತ್ಮ ಅಭಿಮಾನಿ ಇರುವವರು ಯಾರು ತಿರುಗಿ ನೀನ್ ಮುಖ ನೋಡಲ್ಲ, ಇನ್ನು ನಮ್ಮ ಮನೆ ಕೂಡ ಬರಲ್ಲ. ಕೆಲ್ಸದವಳು ತಪ್ಪು ಮಾಡಿದ್ದಾಳೆ ಅತ್ತೆ, ಬಂದು ನಂಗೆ ಹೇಳ್ಬೇಕಲ್ಲ, ನಾನ್ ಮನೇಲೇ ಇದ್ದೆ ಅಲ್ಲ. ಅತ್ತೆ, ಕೆಲಸದವಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಎಷ್ಟು ಸಲ ಹೇಳಿದ್ರು ನನ್ ಮಾತು ಕೇಳ್ತಾ ಇಲ್ಲ ಅಂತ ನೀವೊಂದ್ಸಲ ಬಂದು ಗಟ್ಟಿಯಾಗಿ ಹೇಳಿ ಅಂತ ನಂಗೆ ಹೇಳಿದ್ರೆ ಕೆಲ್ಸದವಳಿಗೆ ಹೇಗ್ ಹೇಳಿದ್ರೆ ಅರ್ಥವಾಗುತ್ತೋ ನಾನು ಹೇಳ್ತಾ ಇದ್ದೆ ಇಲ್ಲ. ಬಾಯಿ ಇದೆ ಅಂತ, ದುಡ್ಡು ಕೊಡ್ತಾ ಇದ್ದೀನಿ ಅಂತ ಎಷ್ಟು ಮಾತಂದ್ರು ಕೇಳಿಸ್ಕೊತಾರೆ ಅನ್ಕೋಬೇಡ. ಸಾರಿ ಅತ್ತೆ. ಮೊದ್ಲು ಗಯ್ಯಾಳಿತನ ತೋರ್ಸೋದು, ಆಮೇಲೆ ಸಾರಿ ಹೇಳೋದು. ಏನ್ ಸೊಸೆ ಇದು, ನೀನು ಬದಲಾಗ್ತಿ ಅನ್ನೋ ನಂಬಿಕೆ ನಮ್ಮಲ್ಲಿ ದಿನಕ್ಕೂ ಕಡಿಮೆ ಆಗ್ತಾ ಇದೆ ಎಂದು ಅತ್ತೆ ಶಾರದಾ ಹೇಳಿದ್ದರಿಂದ ಸೊಸೆ ಅನಾಮಿಕಾ ತನ್ನ ಗಯ್ಯಾಳಿ ಬಾಯಿಯಿಂದ ಬದಲಾಗೋದು ಅಂದ್ರೆ ಏನತ್ತೆ? ಹೇಳಿದ ಹಾಗೆ ಕೆಲಸ ಮಾಡ್ತಾ ಇಲ್ಲ ಅಂತ ಕೆಲ್ಸದವಳನ್ನ ಕೇಳಬಾರ್ದ? ಹಾಲಲ್ಲಿ ನೀರ್ ಹೆಚ್ಚಾಗಿದೆ ಅಂತ ಹಾಲ್ನವನ್ನ ಬೈಬಾರ್ದ? ಮಚ್ಚೆ ಇರುವ ತರಕಾರಿನ ಬಿಟ್ಟು ಒಳ್ಳೆ ತರಕಾರಿ ತಗೊಂಡ್ಬರ್ಬೋದಲ್ಲ ಅಂತ ತರಕಾರಿ ಮಾರೋಳ ಹತ್ರ ಅನ್ಬಾರ್ದ? ಹೇಳಿ ಅತ್ತೆ, ಹೇಳಿ. ಬದಲಾಗೋದು ಅಂದ್ರೆ ಏನು? ಇಲ್ಲಿ ನೋಡು, ಈ ಬಾಯಿ ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೇದು. ಅತ್ತೆ ಅನ್ನುವ ಗೌರವ ಸ್ವಲ್ಪವೂ ಇಲ್ಲದೆ ನನ್ ಮೇಲೆ ಅರ್ಚ್ತಾ ಇದ್ಯಾ? ಇನ್ನು ಕೆಲಸದವಳ ಮೇಲೆ ಎಷ್ಟೆಲ್ಲ ಅರ್ಚಿರ್ತೀಯೋ ನಾನು ಊಹಿಸಬಲ್ಲೆ. ಈಗ ನಾನು ಏನ್ ಮಾಡು ಅಂತೀರಾ? ಕೆಲಸದವಳು ಸುಧಾಂಗೆ ಫೋನ್ ಮಾಡಿ ಕೊಡು, ನಾನ್ ಮಾತಾಡ್ತೀನಿ. ಸರಿ ಅತ್ತೆ ಎಂದು ಅನಾಮಿಕಾ ಕೆಲಸದವಳು ಸುಧಾಗೆ ಫೋನ್ ಮಾಡಿ ಕೊಡುತ್ತಾಳೆ. ಹಲೋ ಸುಧಾ. ಹೇಳಿ ಅಮ್ಮನವ್ರೆ, ನಾನು ನಿಮ್ಮ ಹತ್ರ ಕೆಲಸ ಬಿಡ್ತಾ ಇದ್ದೀನಿ. ಇದ್ದಕ್ಕಿದ್ದ ಹಾಗೆ ಕೆಲಸ ಬಿಡ್ತೀನಿ ಅಂದ್ರೆ ಹೇಗಮ್ಮ ಸುಧಾ? ಇಷ್ಟೇನಾ ನೀನ್ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದು? ತಾವು ಒಳ್ಳೆಯವರು, ನಿಮ್ಮ ಹತ್ರ ಕೆಲಸ ಬಿಡ್ಬೇಕು ಅಂದ್ರೆ ಮನಸ್ಸು ಬರ್ತಾ ಇಲ್ಲ. ಆದ್ರೆ ತಮ್ಮ ಗಯ್ಯಾಳಿ ಸೊಸೆ ನೋಡ್ತಾ ಇದ್ರೆ ಭಯವಾಗುತ್ತಮ್ಮ. ಆಕೆ ಬದಲಾಗುತ್ತೆ ಅಂತ ನಾವೆಲ್ಲ ಎಂದು ಸುಧಾ ಹೇಳುತ್ತಾ ಇರುವಾಗ ಶಾರದಾ ಮಧ್ಯದಲ್ಲೇ ಸೇರ್ಕೊಂಡು, ಇನ್ನು ಮೇಲಿಂದ ಹಾಗೆ ನಡೆಯಲ್ಲಮ್ಮ ಸುಧಾ, ಕೆಲ್ಸಕ್ಕೆ ಬಾ, ನಾನಿದ್ದೀನಲ್ಲ. ಬಿಟ್ಬಿಟ್ಟಿದ್ದೀನಿ ಅಮ್ಮನವ್ರೆ, ನಾನ್ ಬರಲ್ಲ ಎಂದು ಸುಧಾ ಫೋನ್ ಇಡುತ್ತಾಳೆ. ಏನಾಯ್ತು ಅತ್ತೆ? ಸುಧಾ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿದಾಳೆ ಸೊಸೆ. ಇನ್ನು ನೀನೆ ಮನೆ ಕೆಲಸ ಅಡ್ಗೆ ಕೆಲಸ ಮಾಡ್ಕೋ, ತಪ್ಪಲ್ಲ ನಮಗೆ. ಅತ್ತೆ, ಎಲ್ಲ ಕೆಲಸ ಮಾಡ್ಬೇಕು ಅಂದ್ರೆ ನನ್ನಿಂದ ಹೇಗಾಗುತ್ತೆ ಹೇಳಿ? ಇದೆಲ್ಲ ಗಯ್ಯಾಳಿ ಬಾಯಿಂದ ಅರಿಸ್ತಾ ಇರ್ಬೇಕಾದ್ರೆ ನಿಂಗೆ ನೆನ್ಪಿಗ್ ಬರ್ಲಿಲ್ವಾ? ಕ್ಷಮಿಸಿ ಅಂತ ಕೇಳ್ತಾ ಇದ್ದೀನಲ್ಲ ಅತ್ತೆ. ಈಗ ನೀನೇನು ಮಾಡಕ್ಕಾಗಲ್ಲ, ಕೆಲ್ಸ ಶುರು ಮಾಡು, ತಪ್ಪಲ್ಲ ಎಂದು ಹೊರಟು ಹೋಗುತ್ತಾಳೆ ಶಾರದಾ. ಇಷ್ಟದಿಂದ ಅನಾಮಿಕಾ ಅಡುಗೆ ಕೆಲಸ ಶುರು ಮಾಡುತ್ತಾಳೆ. ಹಾಗೆ ಹಗಲು ಕಳೆಯುತ್ತದೆ. ಇನ್ನು ರಾತ್ರಿ 12 ದಾಟಿರುತ್ತದೆ. ಕಳ್ಳತನ ಮಾಡಿಕೊಳ್ಳುತ್ತಾ ಜೀವಿಸುವ ದೇವಾವಾಸು ಅನ್ನುವ ಇಬ್ಬರು ಕಳ್ಳರು ನಿಧಾನವಾಗಿ ಊರೊಳಗೆ ಬರುತ್ತಾರೆ. ಊರೆಲ್ಲ ಪ್ರಶಾಂತವಾಗಿ ನಿದ್ರೆ ಹೋಗ್ತಾ ಇರುತ್ತೆ. ದೇವಣ್ಣ, ಈ ದಿನ ಶಾರದಮ್ಮನ ಮನೆಯಲ್ಲಿ ಕಳ್ಳತನ ಮಾಡೋಣವಾ? ಶಾರದಮ್ಮನ ಮನೆನಾ? ವಾಸು, ಆ ಮನೇಲಿ ಗಯ್ಯಾಳಿ ಸೊಸೆ ಅನಾಮಿಕಾ ಇದ್ದಾಳೆ ಅನ್ನೋ ವಿಷಯ ಮರ್ತೋದ್ಯಾ? 1 ತಿಂಗಳು ನೀನು ಊರೆಲ್ಲ ಇಲ್ಲ, ಆದ್ರಿಂದ ನಿಂಗೆ ವಿಷಯ ಗೊತ್ತಿಲ್ಲ ದೇವಣ್ಣ. ಏನ್ ನಡೀತು ವಾಸು? ಅಣ್ಣ, ಶಾರದಳ ಮನೆಯಲ್ಲಿ ಈಗಿರುವ ಅನಾಮಿಕಾ ಮಾಮೂಲಿ ಸೊಸೆ ಹೊರತು ಗಯ್ಯಾಳಿ ಸೊಸೆ ಅಲ್ಲ ಅಣ್ಣ. ನೀನ್ ಹೇಳೋದು ನಿಜನಾ? ನಿಜ ದೇವಣ್ಣ. ಅನಾಮಿಕಾ ಪೂರ್ತಿಯಾಗಿ ಬದಲಾಗಿದ್ದಾಳೆ. ಈಗ ಗಯ್ಯಾಳಿತನ ಇಲ್ಲ, ಎಲ್ಲರ ಜೊತೆ ಚೆನ್ನಾಗಿರ್ತಾಳೆ, ನಗುತ್ತಾ ಮಾತಾಡ್ತಾಳೆ, ಅಭಿಮಾನದಿಂದ ಮಾತಾಡ್ತಾಳೆ. ತುಂಬಾ ಬದಲಾಗಿದ್ದಾಳಣ್ಣ. ಅರೆ ವಾಸು, ಎಂತ ಒಳ್ಳೆ ಶುಭವಾರ್ತೆ ಹೇಳಿದೆ. ಅಂದ್ರೆ ಈ ದಿನ ನಾವು ಶಾರದಳ ಮನೆಯಲ್ಲೇ ಕಳ್ತನ ಮಾಡೋಣ ಬಾ ಎಂದು ಇಬ್ಬರು ಸೇರಿ ಶಾರದಳ ಮನೆಗೆ ಬರುತ್ತಾರೆ. ಲೈಟ್ ಹಾಕಿದ್ದರಿಂದ ಕಿಟಕಿಯಿಂದ ಬೆಳಕು ಹೊರಗೆ ಬರ್ತಾ ಇರುತ್ತೆ. ಅರೆ ವಾಸು, ಹಬ್ಬ ಏನಣ್ಣ, ಶಾರದಮ್ಮ ಮನೆಯಲ್ಲಿ ಇನ್ನೂ ಲೈಟ್ ಬೆಳಗ್ತಾ ಇದೆ ಕಣೋ. ನಂಗೂ ಕಾಣಿಸ್ತಾ ಇದೆ ಅಣ್ಣ. ಒಳಗಡೆ ಏನ್ ನಡೀತಾ ಇದೆ ನೋಡೋಣ ಬಾ ಎಂದು ನಿಧಾನವಾಗಿ ಕಿಟಕಿ ಹತ್ರಕ್ಕೆ ಬಂದು ಒಳಗಡೆಗೆ ನೋಡುತ್ತಾರೆ. ಅನಾಮಿಕಾ ಬೆಡ್ ಮೇಲೆ ಕೂತ್ಕೊಂಡಿರ್ತಾಳೆ. ಅನಾಮಿಕಳ ಮುಂದೆ ಕೆಲಸದವಳು ಸುಧಾ, ಹಾಲು ಹಾಕುವ ವನಜ, ತರಕಾರಿಗಳ ಕಮಲ ಮೂವರು ನಿಂತುಕೊಂಡು ಭಯದಿಂದ ನೋಡ್ತಾ ಇರ್ತಾರೆ. ಏನ್ ನಡೀತಾ ಇದೆ ವಾಸು? ಬೆಡ್ ಮೇಲೆ ಕೂತ್ಕೊಂಡಿದ್ದ ಅನಾಮಿಕಾ ಅಂತ ಗೊತ್ತಾಗ್ತಾ ಇದೆ. ದೇವಣ್ಣ,
ಆ ನಿಂತಿರೋದು ಕೆಲಸದವಳು ಸುಧಾ, ಆ ಹಾಲು ಹಾಕುವ ವನಜ, ತರಕಾರಿ ಮಾರುವ ಕಮಲ. ಈ ಮೂವರು ಈ ಟೈಮಲ್ಲಿ ಅನಾಮಿಕಳ ಹತ್ರ ಏನ್ ಮಾಡ್ತಾ ಇದ್ದಾಳು? ಇರೋಣ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಹಾಕಿದ ಜೋಕು ಸಾಕು, ಅಲ್ಲೇನ್ ನಡೀತೋ ನೋಡು ಎಂದು ಅವರಿಬ್ಬರು ಆ ಕಡೆಯೇ ನೋಡ್ತಾ ಇರ್ತಾರೆ. ನೀವು ಮೂವರು ನಮ್ಮ ಅತ್ತೆಗೆ ಏನಂದಿದ್ದೀರೋ ಹೇಳಿ, ಏನಂದಿದ್ದೀರಾ? ನಿಮ್ಮ ಸೊಸೆಗೆ ಇನ್ನು ಗಯ್ಯಾಳಿತನ ಹೋಗಿಲ್ಲ ಅಂತ ನಾನು ಅಂದೆ ಅಮ್ಮನವ್ರೆ ಎಂದು ಸುಧಾ ಹೇಳುತ್ತಲೇ ಅನಾಮಿಕಾ ಗಯ್ಯಾಳಿಗೆ ಗಟ್ಟಿಯಾಗಿ, ಏನಂದೆ? ನನ್ನಲ್ಲಿ ಗಯ್ಯಾಳಿತನ ಇನ್ನೂ ಹೋಗಿಲ್ವಾ? ನಿನಗೆ ಇಷ್ಟ ಬಂದ ಹಾಗೆ ಕೆಲಸ ಮಾಡಿದ್ರೆ ವಾವ್ ಸುಧಾ, ಸೂಪರ್ ಆಗಿ ಮಾಡಿದೆ ಅಂತ ಮೆಚ್ಕೊಂಡ್ರೆ ನನಗೆ ಗಯ್ಯಾಳಿತನ ಹೋದಾಗ ನಾನು ಹೇಳಿದ ಕೆಲಸ ಏನೋ, ನೀನು ಮಾಡಿದ ಕೆಲಸ ಏನು ಅಂತ ಕೇಳಿದ್ರೆ ಗಯ್ಯಾಳಿತನ ಇದ್ದಾಗ ಹೇಳು ಎಂದು ಅರಚುತ್ತಾಳೆ ಅನಾಮಿಕಾ. ಊರೆಲ್ಲವೋ ಕ್ಷಣದ ಹೊತ್ತು ಅರಚಾಟಕ್ಕೆ ಕಂಪಿಸಿದ ಹಾಗಾಗುತ್ತೆ. ಏನೋ ವಾಸು, ಅನಾಮಿಕಾ ಈಗ ಗಯ್ಯಾಳಿ ಸೊಸೆ ಅಲ್ಲ ಅಂತಂದೆ, ಪೂರ್ತಿಯಾಗಿ ಬದಲಾಗಿದ್ದಾಳೆ. ಮಾಮೂಲಿ ಸೊಸೆ ಅಂತ ಹೇಳಿದ್ಯಲ್ಲೋ. ದೇವಣ್ಣ ಪ್ರೇಮದಿಂದ ಮಾತಾಡ್ತಾ ಇದ್ರು, ಗಂಗಳಿಗೆ ಚಂದ್ರಮುಖಿ ಮತ್ತೆ ಬರ್ತಾಳಂತ ಯಾರಾದ್ರೂ ಅಂದ್ಕೊಂಡ್ರ ಹೇಳಣ್ಣ? ಆದ್ರೆ ಚಂದ್ರಮುಖಿ ತಿರುಗಿ ಬಂದಿದ್ಯಲ್ಲ ವಾಸು, ತಪ್ಪು ನಂದೇ ಅಣ್ಣ. ವಾಸು, ಈ ದಿನ ಕಳ್ತನವೇನು ಬೇಡ ಕಣೋ, ಮನೆಯೊಳಗೆ ಹೋಗೋಣ. ಮತ್ತೊಂದು ಸಲ ಗಯ್ಯಾಳಿ ಅನಾಮಿಕೆ ಗಟ್ಟಿಯಾಗಿ ಅರಚಿದ್ಲು ಅಂದ್ರೆ ಊರೆಲ್ಲ ಹೇಳುತ್ತೆ, ನಾವು ಸಿಕ್ಕಾಕೋತೀವಿ. ಸರಿ ದೇವಣ್ಣ, ನೀನ್ ಹೇಳ್ದಾಗೆ ಕಳ್ತನ ಬೇಡ, ಏನು ಬೇಡ. ಆದ್ರೆ ಇಲ್ಲಿ ಗಯ್ಯಾಳಿ ಸೊಸೆ ಅನಾಮಿಕಾ ಏನ್ ಮಾಡ್ತಾಳೋ ನೋಡೋಣ ಎಂದು ಇಬ್ಬರು ಮಾತನಾಡಿಕೊಂಡು ನೋಡ್ತಾ ಇರ್ತಾರೆ. ಸುಧಾ, ವನಜ, ಕಮಲ ಭಯದಿಂದ ನೋಡ್ತಾ ಇರ್ತಾರೆ. ದಿನವೂ ನಮಗೆ ಹಾಲು ಹಾಕುವ ವನಜ, ಹಾಲು ಕಡಿಮೆ ನೀರು ಹೆಚ್ಚಾಗಿ ಇದೆ ಅಂತ ಕೇಳಿದ್ದಕ್ಕೆ ಶಾರದಾ ಅವರ ಸೊಸೆಗೆ ಗಯ್ಯಾಳಿತನ ಮತ್ತಷ್ಟು ಹೆಚ್ಚಾಗಿದೆ ಅಂತ ಊರೆಲ್ಲ ಹೇಳ್ತೀಯ ವನಜ? ನಾನ್ ಹಾಗೆ ಹೇಳಿಲ್ಲ ಅಮ್ಮನವ್ರೆ. ಈಗ ಮಾತ್ರ ಅಮ್ಮನವ್ರೆ ಅಂತೀಯ, ಹೊರಗೆ ಮಾತ್ರ ಗಯ್ಯಾಳಿ ಸೊಸೆ ಅಂತ ಹೇಳ್ತಾ ಇರ್ತೀರಾ. ಊರೆಲ್ಲ ಅದೇ ನಿಜ ಅಂದ್ಕೊಂಡು ನಾನು ಬದಲಾಗಿದ್ದೀನಿ ಅಂತ ಎಷ್ಟು ಹೇಳಿದ್ರು ನಂಬ್ತಾ ಇಲ್ಲ, ಕೇಳ್ತಾ ಇಲ್ಲ. ಕ್ಷಮಿಸ್ಬಿಡಿ ಅಮ್ಮನವ್ರೆ. ಯಾಕೆ ಸುಧಾ, ತಪ್ಪು ನೀವು ಮಾಡ್ತೀರಾ. ಇದು ತಪ್ಪು ಅಂತ ಹೇಳಿದ್ದಕ್ಕೆ ನನ್ನನ್ನ ಗಯ್ಯಾಳಿ ಸೊಸೆಯಾಗಿ ಮಾಡ್ತಾ ಇದ್ದೀರಾ? ನೀನು ಹೇಳು ಕಮಲ, ಹಾಳಾದ ಕೊಳಕಾದ ತರಕಾರಿನ ನೀನು ನಿನ್ ಮಕ್ಕಳಿಗಾದ್ರೂ ಕೊಡ್ತೀಯಾ? ಕಮಲ ಏನು ಮಾತನಾಡಲಿಲ್ಲ. ಸುಧಾ, ನೀನಾದ್ರೂ ಹೇಳು. ಮನೆ ಗುಡಿಸಿದ ಮೇಲೆ ಕೈ ವಾಶ್ ಮಾಡ್ಕೊಳ್ಳೋದೆ ಹಾಗೆ ಬಂದು ಅಡ್ಗೆ ಮಾಡ್ತೀಯಾ? ಸುಧಾ ಕೂಡ ಏನು ಮಾತನಾಡಲಿಲ್ಲ. ಅಮ್ಮನವ್ರೆ, ನಾನು ನಿಜ ಹೇಳ್ತಾ ಇದ್ದೀನಿ. ನಿಮ್ ಜೊತೆ ಊರೆಲ್ಲ ಹಾಕ್ತಾ ಇರುವ ಹಾಲನ್ನು ಮಾತ್ರ ನನ್ನ ಮಕ್ಕಳ ಕೈಯಲ್ಲಿ ಕುಡ್ಸಲ್ಲಮ್ಮ. ಮನೆ ಹತ್ರ ಮಾತ್ರ ಸ್ವಚ್ಛವಾದ ಎಮ್ಮೆ ಹಾಲೆ ಹಿಂಡಿ ನನ್ನ ಮಕ್ಕಳಿಗೆ ಕೊಡ್ತೀನಿ. ನಾನು ಮಾಡುವ ಹಾಲಿನ ವ್ಯಾಪಾರ ತಪ್ಪೆ, ನಿಮ್ಮ ಬಗ್ಗೆ ಹಾಗೆ ಹೇಳೋದು ತಪ್ಪೆ. ಈ ಎರಡು ತಪ್ಪನ್ನು ಕ್ಷಮಿಸ್ಬಿಡಿ, ನನ್ನನ್ನು ಕೂಡ ಕ್ಷಮಿಸಿಬಿಡಿ ಅಮ್ಮನವ್ರೆ. ನೀವು ಮಾಡ್ತಾ ಇರುವ ಕೆಲಸದ ಬಗ್ಗೆ ಎಲ್ರಿಗೂ ಗೊತ್ತು, ಆದ್ರೂ ಯಾರು ಬಾಯಿ ಬಿಡೋದಿಲ್ಲ. ಒಳ್ಳೆ ಹೇಳುವ ನನ್ನ ಬಾಯಿ ಮಾತ್ರನೇ ಎಲ್ಲರಿಗೂ ಗಯ್ಯಾಳಿ ಹಾಗೆ ಕಾಣಿಸುತ್ತೆ. ನನ್ನ ಮಾತು ಕುಟ್ಟಿದ ಹಾಗೆ ಕೇಳಿಸುತ್ತೆ. ಛೇ, ಎಷ್ಟು ಒಳ್ಳೆಯವಳಾಗಿ ಇರಬೇಕು ಅಂತ ನೋಡಿದ್ರು ನನ್ನನ್ನು ಗಯ್ಯಾಳಿ ಸೊಸೆಯಾಗಿ ಮಾಡ್ತಾ ಇದ್ದೀರಲ್ಲ ಎಂದು ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕುತ್ತಾಳೆ. ಸುಧಂಗೆ, ವನಜಂಗೆ, ಕಮಲಂಗೆ ತುಂಬಾ ದುಃಖವೆನಿಸುತ್ತೆ. ತಮ್ಮ ತಪ್ಪನ್ನು ತಿಳಿದುಕೊಂಡು ಕ್ಷಮಿಸುವಂತ ಬೇಡ್ಕೋತಾರೆ. ಸರಿ ಸರಿ, ಇನ್ನು ಮನೆಗೆ ಹೋಗಿ ಎಂದು ಅನಾಮಿಕಾ ಹೇಳುತ್ತಲೇ ಸುಧಾ, ವನಜ, ಕಮಲ ಹೊರಟು ಹೋಗುತ್ತಾರೆ. ದೇವವಾಸು ಅಲ್ಲಿಂದ ಹೊರಟು, ಅರೇ ಏನೇನಾದ್ರು ಗಯ್ಯಾಳಿ ಸೊಸೆ ಗ್ರೇಟ್ ಕಣೋ. ಮಾಮೂಲಿ ಗ್ರೇಟ್ ಅಲ್ಲಣ್ಣ, ಬಹಳ ಗ್ರೇಟು. ಅವರ ತಪ್ಪನ್ನು ಸರಿತಿದ್ದಿದ್ಲು, ಒಳ್ಳೆಯವರಾಗಿ ಬದಲಾಯಿಸಿದ್ಲು. ನನಗೆ ತಿಳಿದ ಹಾಗೆ ಅವ್ರನ್ನ ಯಾವತ್ತೂ ತಪ್ಪು ಮಾಡಲ್ಲ ಎಂದು ಮಾತನಾಡಿಕೊಂಡು ಅವರ ಮನೆ ಕಡೆ ಹೋಗ್ತಾ ಇರ್ತಾರೆ. ಇನ್ನು ಮಾರನೇ ದಿನ, ಏನ್ ಸೊಸೆ, ರಾತ್ರಿ ನಾನು ಹೇಳಿದ ಹಾಗೆ ಮಾಡಿದ್ಯಾ? ಮಾಡಿದ್ದೀನಿ ಅತ್ತೆ, ಇನ್ನು ಯಾವತ್ತೂ ಅವರು ತಪ್ಪು ಮಾಡಲ್ಲ. ನನ್ ಬಗ್ಗೆ ಕೂಡ ಹೊರಗಡೆ ಯಾರಿಗೂ ಕೆಟ್ಟದಾಗಿ ಹೇಳಲ್ಲ. ಎಲ್ಲ ಮೇಲೆ ಗಯ್ಯಾಳಿ ಸೊಸೆ ಅನಾಮಿಕಾ ಅನ್ನುವ ನಿನ್ನ ಹೆಸರನ್ನ ಕಳೆದುಕೊಳ್ಳುವ ಪ್ಲಾನ್ ಮಾಡಿದ್ಯಾ? ತುಂಬಾ ಸಂತೋಷ. ಎಲ್ಲ ನೀವು ಹೇಳಿದ್ದೆ ಅಲ್ವಾ ಅತ್ತೆ ನಾನು ಮಾಡಿದ್ದು ಎಂದು ಅನಾಮಿಕಾ ಅತ್ತೆಯ ಮನೆಯಲ್ಲಿ ಸಂತೋಷದಿಂದ ಇರುತ್ತಾಳೆ. ಆ ದಿನದಿಂದ ಸುಧಾ ಚೆನ್ನಾಗಿ ಕೆಲಸ ಮಾಡ್ತಾಳೆ. ವನಜ ಹಾಲು ಕೊಡುವ ಎಮ್ಮೆಯನ್ನು ತಂದು ಅನಾಮಿಕಾ ನೋಡುತ್ತಾ ಇರುವಾಗಲೇ ಹಾಲು ಹಿಂಡಿ ಕೊಡುತ್ತಾಳೆ. ಇನ್ನು ಕಮಲ ಕೂಡ ಚೆನ್ನಾಗಿರುವ ತರಕಾರಿ ತಂದು ಕೊಡ್ತಾ ಇರ್ತಾಳೆ. ಅದರಿಂದ ಅವರ ಮೂವರ ಜೀವನವು ಬಹಳ ಸಂತೋಷದಿಂದ ಮುಂದಕ್ಕೆ ಸಾಗ್ತಾ ಇರುತ್ತೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಾರದಾ. ಯುಗಾದಿ ಹಬ್ಬದ ಶುಭಾಶಯಗಳು ರೀ ಎಂದು ಶಾರದಾ ಹೇಳುತ್ತಾ ಇರುವಾಗ ಅನಾಮಿಕ ಭಾವನ ಶಾರದಳ ಹತ್ರ ಬರ್ತಾರೆ. ನನ್ನ ಮನೆಗೆ ಹೊಸದಾಗಿ ಬಂದ ಸೊಸೆಯರಮ್ಮ ಇವರು. ದೊಡ್ಡ ಸೊಸೆ ಹೆಸರು ಅನಾಮಿಕಾ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾಳೆ.
ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಂದು ಹೇಳುತ್ತಾಳೆ. ಚಿಕ್ಕ ಸೊಸೆ ಹೆಸರೇನೋ ಭಾವನಾ ಎಂದು ಶಾರದಾ ಅನ್ನುತ್ತಲೇ ಭಾವನಾ ನಮಸ್ಕಾರ ಮಾಡುತ್ತಾಳೆ. ಮೊದಲು ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ಭಾವನ ಸೇರಿ ಹೊಸ ಸೊಸೆಯರಾಗಿ ನಮ್ಮ ಅತ್ತೆ ಶಾರದಾ ಅವರ ಮನೆಯಲ್ಲಿ ಹೊಸ ಸೊಸೆ ಯುಗಾದಿ ಹಬ್ಬ ಆಚರಿಸ್ತಾ ಇದ್ದೀವಿ. ಹೇಗಿದೆಯೋ ಹೇಳಿ. ನೀವು ಕೂಡ ಎಲ್ಲರ ಜೊತೆ ಯುಗಾದಿ ಹಬ್ಬ ನಡೆಸಬೇಕು. ಈ ಕಡೆ ಅತ್ತೆ ಮನೆಯಾದರೂ ಆ ಕಡೆ ಅಮ್ಮನವರ ಮನೆಯಾದರೂ ಹಬ್ಬದ ದಿನ ಎಲ್ಲರೂ ಕಲಿತು ಬೆರೆತು ಅಂದವಾಗಿ ಇರಬೇಕು. ಮತ್ತೆ ಇನ್ನು ಕಥೆಯೊಳಗೆ ಹೋಗುವ ಮೊದಲು ನಮ್ಮ ಮನವಿ ಅದೇ ರೀ, ನಮ್ಮ ಅನಾಮಿಕಾ ಕನ್ನಡ ಸ್ಟೋರಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಹೊಡಿರಿ, ಲೈಕ್ ಜೊತೆ ಶೇರ್ ಕೂಡ ಮಾಡಿ, ಕಮೆಂಟ್ ಕೂಡ ಹಾಕ್ಬಿಡಿ. ಶಾರದಾಳ ಮನೆಗೆ ಅನಾಮಿಕಾ ಭಾವನ ಸೊಸೆಯರಾಗಿ ಬಂದು ತಿಂಗಳಾಗಿರುತ್ತದೆ. ಅನಾಮಿಕಾ ರಮೇಶನ ಹೆಂಡತಿ, ಭಾವನ ವಿನೋದನ ಹೆಂಡತಿ, ಇಬ್ಬರು ಹೊಸ ಸೊಸೆಯರು. ಒಂದು ದಿನ ರಮೇಶನಿಗೆ ಅನಾಮಿಕಾ ಟಿಫಿನ್ ಕೊಟ್ಟು, ಏನು ಅಂದ್ರೆ ನಾಳೆ ಯುಗಾದಿ ಹಬ್ಬ ಅಲ್ವಾ, ನಾನು ನನ್ನ ತವರು ಮನೆಗೆ ಹೋಗ್ಬೇಕು. ನನಗಾಗಿ ಅಲ್ಲಿ ಅಮ್ಮ ಅಪ್ಪ ತಂಗಿ ತಮ್ಮ ಎದುರು ನೋಡ್ತಾ ಇರ್ತಾರೆ. ನನ್ ಕೇಳಿದ್ರೆ ಏನು ಅನಾಮಿಕಾ, ಹೋಗಿ ಅಮ್ಮನ ಕೇಳು. ಏನೋ ಅತ್ತೆನ ಕೇಳ್ಬೇಕಾ? ನಾನ್ ಕೇಳಲ್ಲ, ನೀವೇ ಕೇಳಿ ಹೇಳಿ. ನಮ್ಮ ಮದುವೆ ಆದ ನಂತರ ಬರುವ ಮೊದಲ ಹಬ್ಬ ರೀ ಇದು. ನಂಗೆ ಗೊತ್ತು ಅನಾಮಿಕಾ, ನಮ್ಮ ಮದುವೆ ನಂತರ ಬರುವ ಮೊಟ್ಟ ಮೊದಲ ಹಬ್ಬ ಅಂತ. ನಾನು ನಿನ್ನ ತವ್ರ ಮನೆಗೆ ಹೋಗ್ಬೇಡ ಅಂತ ಹೇಳ್ತಾ ಇಲ್ಲ. ನನ್ನನ್ನ ಯಾವ ವಿಧದಿಂದ ಕೇಳಿದ್ಯೋ ಅದೇ ರೀತಿ ನಮ್ಮ ಅಮ್ಮನ್ನ ಕೂಡ ಕೇಳು. ಅತ್ತೆನೆ ನೋಡಿದ್ರೆ ಭಯವಾಗುತ್ತೆ. ಭಯ ಏನಕ್ಕೆ ಹೇಳು? ಈ ದಿನದ ಅತ್ತೆ ಆ ದಿನದ ಸೊಸೆನೇ ಅಲ್ವಾ, ಎಲ್ಲವನ್ನೂ ಅರ್ಥ ಮಾಡ್ಕೋತಾಳೆ ನಮ್ಮಮ್ಮ. ಅತ್ತೆ ಹಾಗೆ ತಪ್ಪನ್ನ ಸರಿತಿದ್ದುತ್ತಾಳೆ, ಅಮ್ಮನ ಹಾಗೆ ಪ್ರೇಮವನ್ನು ಹಂಚ್ತಾಳೆ. ಹೋಗಿ ಕೇಳು ಅನಾಮಿಕಾ, ಅಮ್ಮ ಖಚಿತವಾಗಿ ಒಪ್ಕೋತಾಳೆ. ನಮಗೂ ಒಬ್ಬ ತಂಗಿ ಇದ್ದಾಳಲ್ಲ, ಹೆಣ್ಣು ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೋತೀವಿ ಬಿಡು ಎಂದು ರಮೇಶ್ ಟಿಫಿನ್ ತಿಂದು ಹೊರಟು ಹೋಗುತ್ತಾನೆ. ಅನಾಮಿಕಾ ಮೌನವಾಗಿರುತ್ತಾಳೆ. ತನ್ನ ರೂಮಿನಲ್ಲಿ ಕೂತ್ಕೊಂಡು ಬೆಳೆ ಹೊಲದ ಲೆಕ್ಕವನ್ನು ನೋಡ್ತಾ ಇರುವ ವಿನೋದ್ ಹತ್ರಕ್ಕೆ ಹಾಲು ತಗೊಂಡು ಭಾವನ ಬರ್ತಾಳೆ. ಈ ಹಾಲು ಕುಡಿದು ಮಧ್ಯಾಹ್ನದವರೆಗೆ ಏನಿರುತ್ತೆ ಹೇಳಿ? ನೀವು ಕೂಡ ಭಾವನ ಹಾಗೆ ಟಿಫಿನ್ ಮಾಡಬಹುದಲ್ಲ? ನನಗೆ ಚಿಕ್ಕಂದಿನಿಂದ ಟಿಫಿನ್ ತಿನ್ನುವ ಅಭ್ಯಾಸವಿಲ್ಲ ಭಾವನ, ಒಂದು ಗ್ಲಾಸ್ ಹಾಲು ಮಾತ್ರವೇ ಕುಡಿತೀನಿ. ಏನು ಅಂದ್ರೆ? ಹೇಳು ಭಾವನಾ, ಏನಾದ್ರೂ ಬೇಕಾ? ನಾಳೆ ಯುಗಾದಿ ಹಬ್ಬ ಅಲ್ವಾ? ಹೌದು ಭಾವನಾ, ಹೊಸ ವರ್ಷ ಶುರುವಾಗುತ್ತೆ. ನಾನು ನನ್ನ ತವರು ಮನೆಗೆ ಹೋಗ್ತೀನಿ, ನಾನು ಖಚಿತವಾಗಿ ಬರ್ತೀನಿ ಅಂತ ನಮ್ ತಂದೆ ಆಸೆಯಿಂದ ಎದುರು ನೋಡ್ತಾ ಇರ್ತಾರೆ ರೀ. ಹೌದು ಭಾವನಾ, ಆದರೆ ನೀನು ನನ್ನೆಲ್ಲ ಕೇಳಬೇಕಾಗಿದ್ದು ನಮ್ಮ ಅಮ್ಮನ್ ಕೇಳು. ನಮ್ಮ ಮದುವೆ ನಂತರ ಬರುವ ಮೊದಲ ಹಬ್ಬ, ಅದು ಅಲ್ಲದೆ ಒಬ್ಬಳೇ ಒಬ್ಳು ಮಗಳು, ಮಾವ ಹಿಂಗ ಕೂಡ ಜೊತೆಗೆ ಯಾರು ಇಲ್ವಲ್ಲ, ಖಚಿತವಾಗಿ ನೀನು ಬರ್ತೀಯ ಅಂತ ಎದುರು ನೋಡ್ತಾ ಇರ್ತಾರೆ. ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೀವೇ ಅತ್ತನ್ ಕೇಳಿ ಹೇಳ್ಬೋದಲ್ವಾ? ಕೇಳಿ ಹೇಳ್ಬೋದು ಭಾವನಾ, ನಾನು ಕೇಳಿದ್ರೆ ನೀನು ಕೇಳ್ತಾ ಇದೀಯ ಏನಕ್ಕಪ್ಪ? ಸೊಸೆಗೆ ಬಾಯಿ ಇದೆ ಅಲ್ವಾ, ಸೊಸೆ ಕೇಳ್ತಾಳಲ್ವಾ. ಭಾವನ ಕೇಳ್ದಾಗ ಆಲೋಚಿಸ್ತೀನಿ ಅಂತ ಹೇಳ್ತಾಳೆ. ನಿಜಕ್ಕೂ ಇದೆಲ್ಲ ಏನಕ್ಕೆ ಹೇಳು? ಅತ್ತೆನ ಕೇಳ್ಬೇಕು ಅಂದ್ರೆ ಯಾಕೋ ಧೈರ್ಯ ಬರ್ತಾ ಇಲ್ಲ ರೀ. ಭಯಪಡ್ಬೇಡ ಭಾವನಾ, ಅಮ್ಮ ತುಂಬಾ ಒಳ್ಳೆಯವಳು. ಎಲ್ಲ ಪರಿಸ್ಥಿತಿಯನ್ನು ಎಲ್ಲರ ಮನಸ್ಸನ್ನು ಅರ್ಥ ಮಾಡ್ಕೋತಾಳೆ. ನೀನ್ ಹೋಗಿ ಕೇಳು. ನಿನ್ನನ್ನ ಖಚಿತವಾಗಿ ನಮ್ಮಮ್ಮ ನಿಮ್ಮ ತಂದೆ ಹತ್ರ ಹಬ್ಬಕ್ಕೆ ಕಳಿಸ್ತಾಳೆ. ಹೋಗು ಭಾವನಾ, ಅಮ್ಮನ ಕೇಳು ಎಂದು ಹೇಳುತ್ತಾನೆ. ಭಾವನಾ ಮತ್ತೊಂದು ಮಾತು ಆಡದೆ ಆ ರೂಮಿನಿಂದ ಕಿಚನ್ ಒಳಗೆ ಹೋಗ್ತಾಳೆ. ಅನಾಮಿಕಾ ದಿಗಿಲಿನಿಂದ ಕಾಣಿಸುತ್ತಾಳೆ. ಅಕ್ಕ, ಭಾವ ಏನಂದ್ರು? ಅತ್ತೆ ಹತ್ರ ಮಾತಾಡು ಅಂತ ಹೇಳಿದ್ರು ಭಾವನಾ. ನಿನ್ನ ಮೈದ್ನ ಕೂಡ ಅದೇ ಹೇಳಿದ್ರು ಅಕ್ಕ. ನಮ್ಮಮ್ಮ ತುಂಬಾ ಒಳ್ಳೆಯವಳು, ಹೋಗಿ ಕೇಳು, ಅರ್ಥ ಮಾಡ್ಕೋತಾರೆ ಅಂತ. ನಿನ್ನ ನಿಮ್ ತಂದೆ ಹತ್ರ ಕಳಿಸ್ತೀನಿ ಅಂತ ಹೇಳಿದ್ರು. ಅದೇ ಮಾತು ನಿಮ್ ಭಾವ ಕೂಡ ಹೇಳಿದ್ರು ತಂಗಿ. ಇಬ್ಬರು ಹೋಗಿ ಅತ್ತೆನ ಕೇಳೋಣ ಅಕ್ಕ. ಕೇಳೋಣ ತಂಗಿ, ಕೇಳದೆ ಅಮ್ಮ ಕೂಡ ಅನ್ನ ಕೊಡಲ್ಲ ಅಂತ ದೊಡ್ಡವರು ಹೇಳ್ತಾರಲ್ಲ, ಹೋಗಿ ಕೇಳೋಣ ಎಂದು ಅಕ್ಕ ತಂಗಿಯರಿಬ್ಬರು ಕಿಚನ್ ಒಳಗೆಂದ್ಯಾ ಮನೆ ಬಾಗಿಲವರೆಗೂ ಬಂದು ನೋಡುತ್ತಾರೆ. ಮನೆ ಹೊರಗೆ ಅತ್ತೆ ಶಾರದಾ ತನ್ನ ಇಬ್ಬರು ಮಕ್ಕಳ ಜೊತೆ ಮಾತನಾಡುತ್ತಾ ಕಾಣಿಸುತ್ತಾಳೆ. ಅವರ ಮಾತುಗಳು ಕೂಡ ಕೇಳಿಸ್ತಾ ಇರುತ್ತೆ. ರಮೇಶು, ವಿನೋದ್, ಈ ಹೊತ್ತು ನೀವಿಬ್ಬರು ಹೊಲದ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಏನಮ್ಮ, ಟೌನ್ಗೆ ಹೋಗುವ ಕೆಲಸವೇನಾದ್ರೂ ಇದೆಯಾ? ಅಣ್ಣಯ್ಯ, ನಿಂಗೇನು ಅರ್ಥವಾಗಿಲ್ವಾ? ನಾವು ಖಚಿತವಾಗಿ ಟೌನ್ಗೆ ಹೋಗ್ಲೇಬೇಕು. ನಾಳೆ ಯುಗಾದಿ, ಕನ್ನಡದವರ ಹೊಸ ವರ್ಷ. ಇಬ್ಬರು ಟೌನ್ಗೆ ಹೋಗಿ ಚೆಂಡು ಹೂವ, ಮಾವಿನ ಸೊಪ್ಪು, ಕಾಯಿ, ಹೊಸ ಬೆಲ್ಲ, ಹೊಸ ಎಂದು ವಿನೋದ್ ಹುಷಾರಾಗಿ ಹೇಳ್ತಾ ಇದ್ರೆ ಶಾರದಾ ಅಡ್ಡಪಡಿಸುತ್ತಾಳೆ. ಚಿಕ್ಕವನೇ, ಅದನ್ನ ಮಾಡೋದಕ್ಕೆ ನನ್ನ ಹೊಸ ಸೊಸೆಯರಿದ್ದಾರೆ. ನೀವು ಮಾತ್ರ ನಿಮ್ಮ ಅತ್ತೆ ಮನೆಗೆ ಹೋಗಿ ಬರಬೇಕು ಎಂದು ಶಾರದಾ ಹೇಳಿದ ಮಾತನ್ನು ಕೇಳಿ ಹೊಸ ಸೊಸೆಯರಿಬ್ಬರು ಒಬ್ಬರ ಮುಖನೊಬ್ಬರು ನೋಡ್ಕೋತಾರೆ. ಏನಮ್ಮ ನೀನ್ ಮಾತಾಡುದು? ನಾವು ನಮ್ಮತ್ತೆ ಮನೆಗೆ ಹೋಗೋದೇನಮ್ಮ? ಇಲ್ಲಿ ನೋಡಿ ಮಕ್ಕಳೇ,
ನಿಮ್ಗೆ ಹೊಸದಾಗಿ ಮದುವೆ ಆಗಿದೆ, ಮೊದಲ ಹಬ್ಬ ಬಂದಿದೆ. ಈಗ ನಂಗೂ ನಿಮ್ಮ ಅಪ್ಪಂಗೂ ಹೊಸ ಸಸ್ಯರ ಜೊತೆ ಸೇರಿ ಯುಗಾದಿ ನಡೆಸ್ಬೇಕು ಅಂತ ಹೇಗಿದೆಯೋ, ನಿಮ್ಮ ಅತ್ತೆ ಮಾವಂದಿರಿಗೆ ಕೂಡ ಮಗಳು ಒಳ್ಳೆಯನ ಜೊತೆ ಯುಗಾದಿ ನಡೆಸ್ಬೇಕು ಅಂತ ಇರುತ್ತಲ್ಲ. ನಿನ್ನ ಒಳ್ಳೆ ಮನಸ್ಸು ಅರ್ಥವಾಯ್ತಮ್ಮ. ನಾನು ನಮ್ಮ ಅತ್ತೆ ಮನೆಗೆ ಹೋಗಿ ಅವರನ್ನ ಕರ್ಕೊಂಡ್ ಬರ್ಬೇಕು, ತಮ್ಮ ಹೋಗಿ ತನ್ನ ಮಾವನ್ನ ಕರ್ಕೊಂಡ್ ಬರ್ತಾನೆ. ಆಗ ಎಲ್ರೂ ಸೇರಿ ನಮ್ಮ ಮನೆಯಲ್ಲಿ ಯುಗಾದಿ ನಡೆಸಬಹುದು, ಅಷ್ಟೇ ಅಲ್ವಾ? ಹೌದು ಮಗನೇ, ಆಗ ಯುಗಾದಿ ದಿನ ಯಾರು ದುಃಖ ಪಡಲ್ಲ. ಯುಗಾದಿ ಹಬ್ಬ ಎಲ್ಲರಿಗೆ ಸಂತೋಷವನ್ನೇ ಕೊಡುತ್ತೆ. ಇಬ್ಬರು ಸೊಸೆರು ಬಂದ ಮೇಲೆ ನಮ್ಮ ಮನೆಯಲ್ಲಿ ನಡೀತಾ ಇರುವ ಮೊದಲ ಹಬ್ಬ ಅಲ್ವಾ ಇದು. ಎಲ್ಲರಿಗೂ ಆನಂದವನ್ನು ಕೊಡ್ಬೇಕು ಹೊರತು ದುಃಖ ಅಲ್ಲ. ಇನ್ ಹೋಗಿ ಎಂದು ಶಾರದಾ ಹೇಳುತ್ತಾಳೆ. ರಮೇಶ್ ವಿನೋದ್ ಇಬ್ಬರು ಹೊರಟು ಹೋಗುತ್ತಾರೆ. ಶಾರದಾ ಬಾಗಿಲ ಕಡೆ ನೋಡುತ್ತಾಳೆ. ಆನಂದದಿಂದ ತನ್ನನ್ನೇ ನೋಡ್ತಾ ಇರುವ ಹೊಸ ಸೊಸೆಯರಿಬ್ಬರು ಕಾಣಿಸುತ್ತಾರೆ. ಬನ್ನಿ ಸೊಸೆಂದ್ರೆ, ಅಲ್ಲೇನು ಮಾಡ್ತಾ ಇದ್ದೀರಾ ಎಂದು ಕರೆಯುತ್ತಲೇ ಅನಾಮಿಕ ಭಾವನ ಸಂತೋಷದಿಂದ ಶಾರದಾಳ ಹತ್ರಕ್ಕೆ ಬರ್ತಾರೆ. ನಾನು ಕೂಡ ಸೊಸೆಯಿಂದ ಅತ್ತೆಯಾಗಿ ಬೆಳೆದಿದ್ದೀನಿ. ನಿಮ್ಮ ಸೊಸೆಯರ ಮನಸ್ಸು ನಂಗೆ ಅರ್ಥವಾಗಲ್ವಾ ಹೇಳಿ? ನಿನ್ನ ತವರು ಮನೆಯವರು ಕೂಡ ಇಲ್ಲಿಗೆ ಬರ್ತಾರೆ ಸೊಸೆಂದ್ರೆ. ನೀವು ಅತ್ತೆ ಅಲ್ಲ ಅತ್ತೆ, ಅತ್ತೆ ರೂಪದಲ್ಲೇ ಇರುವ ಅಮ್ಮ. ಒಳಗಡೆ ಬೈಕೊಂತ ಹೊರಗೆ ಮಾತ್ರ ಹೊಗಳ್ತಾ ಇದ್ದೀರಲ್ಲ ಸೊಸೆ. ಇಲ್ಲ ಅತ್ತೆ, ಯಾವ ಮಾತ್ರವೂ ವರದಕ್ಷಿಣೆ ತಗೊಳ್ಳದೆ ನಮ್ಮನ್ನ ಸೊಸೆಯಾಗಿ ತಂದಾಗಲೇ ನಿಮ್ಮ ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಂಡ್ವಿ. ಹೊಸ ಸೊಸೆಯರು ಸೇರಿ ನನ್ನನ್ನ ಎವರೆಸ್ಟ್ ಶಿಖರ ಹತ್ತಿಸ್ಬೇಕು ಅಂತ ನೋಡ್ತಾ ಇದ್ದೀರಾ, ಇಲ್ಲ ಅಂದ್ರೆ ಹೊಲದ ಹತ್ರ ಇರುವ ತಾಳೆ ಮರನ ಹತ್ತಿಸ್ಬೇಕು ಅಂತ ಭಾವಿಸ್ತಾ ಇದ್ದೀರಾ? ನಿಜ ಹೇಳ್ತಾ ಇದೀವಿ ಅತ್ತೆ. ಹೇಳಿದ್ದು ಸಾಕು ಹೊರತು ದೊಡ್ಡ ಸೊಸೆ, ನೀನು ಪದ್ಮಮ್ಮನ ಮನೆಗೆ ಹೋಗಿ ಮಾವಿನ ಸೊಪ್ಪು ಕಾಯಿ ಕೇಳಿ ತಗೊಂಬಾ. ಅಮ್ಮ ಅತ್ತೆ, ಆ ಪದ್ಮಮ್ಮ ಯಾರೋ ನಂಗೆ ಗೊತ್ತಿಲ್ಲ. ನಾನ್ ಹೋಗಿ ಮಾವಿನ ಸೊಪ್ಪು ಕಾಯಿ ಬೇಕು ಅಂತ ಹೇಗ್ ಕೇಳ್ತೀನಿ ಹೇಳಿ? ನನ್ನಿಂದ ಆಗಲ್ಲ ಅತ್ತೆ, ನೀವೇ ಹೋಗಿ ತಗೊಂಬನ್ನಿ. ಏನ್ ಹೇಳಿದ್ರು ನಾನು ಕೇಳಲ್ಲ ಅನಾಮಿಕಾ. ನಾನು ಹೇಳಿದ ಕೆಲಸ ನೀನು ಮಾಡ್ಬೇಕು ಅಷ್ಟೇ. ಹೋಗು ಸೊಸೆ, ಭಯಪಡಬೇಡ. ಪದ್ಮಮ್ಮ ತುಂಬಾ ಒಳ್ಳೆಯವಳು, ಹೋಗು ಎಂದು ಹೇಳುತ್ತಲೇ ಇನ್ನು ತಪ್ಪಲ್ಲ ಎಂದು ಅನಾಮಿಕಾ ಭಾವಿಸಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅತ್ತೆ, ನಾನ್ ಹೋಗಿ ಮನೆಯಲ್ಲಿ ಕೆಲಸ ನೋಡ್ಕೋತೀನಿ. ಇದುವರೆಗೂ ಮಾಡಿದ ಮನೆ ಕೆಲಸ ಸಾಕಮ್ಮ ಸೊಸೆ. ನೀನು ರಾಮಯ್ಯನ ಮನೆಗೆ ಹೋಗಿ ಬೇವಿನ ಹೂವು, ಹೊಸ ಹುಣಸೆ ಹಣ್ಣು, ಚೆಂಡು ಹೂವ ಇರುತ್ತೆ, ಹೋಗಿ ತಗೊಂಬಾ. ಹಾಗೆ ಅತ್ತೆ, ಆ ರಾಮಯ್ಯನವರ ಮನೆ ಯಾವ ಕಡೆ ಇರುತ್ತೆ ಹೇಳಿ? ಹೋಗಿ ನೀವು ಹೇಳಿದ್ದನ್ನ ತಗೊಂಡ್ಬರ್ತೀನಿ ಎಂದು ಭಾವನ ಕೇಳುತ್ತಲೇ ರಾಮಯ್ಯನ ಮನೆ ಎಲ್ಲಿದೆಯೋ ಶಾರದಾ ವಿವರವಾಗಿ ಹೇಳುತ್ತಾಳೆ. ಇನ್ನು ಭಾವನ ಕೂಡ ಮನೆಯಿಂದ ಹೊರಡುತ್ತಾಳೆ. ಇನ್ನು ಮತ್ತೊಂದು ಕಡೆ ಪದ್ಮಮ್ಮನ ಮನೆಗೆ ಅನಾಮಿಕ ಬರುತ್ತಾಳೆ. ಯಾರಮ್ಮ ನೀನು? ಹೊಸದಾಗಿ ನೋಡ್ತಾ ಇದ್ದೀನಿ. ಯಾವ ಕಳತನ ಮಾಡಕ್ಕೆ ಬಂದಿಯೇನು? ಅಯ್ಯೋ ಚಿಕ್ಕಮ್ಮ, ನಾನು ಶಾರದಾ ಅವರ ಮನೆಗೆ ಬಂದ ಹೊಸ ಸೊಸೆ ಎಂದು ಹೇಳುತ್ತಲೇ ಪದ್ಮಮ್ಮ ಪ್ರೇಮದಿಂದ, ಏನೋ ನೀನು ನಮ್ ಶಾರದಮ್ಮನ ಸೊಸೆನಾ? ಹೌದು ಚಿಕ್ಕಮ್ಮ, ಅತ್ತೆ ನಿಮ್ ಹತ್ರದಿಂದ ಮಾವಿನ ಸೊಪ್ಪು ಮಾವಿನಕಾಯಿ ತಗೊಂಬ ಅಂತ ಹೇಳಿದ್ದಾರೆ. ನೀನ್ ಹೋಗಿ ಮನೆಯಲ್ಲಿ ಕುತ್ಕೋತಾಯಿ, ನಾನು ಹಿತ್ತಲಿಗೆ ಹೋಗಿ ತಗೊಂಬರ್ತೀನಿ. ಇಲ್ಲೇ ಇರ್ತೀನಿ ಚಿಕ್ಕಮ್ಮ, ಮಾವಿನ ಸೊಪ್ಪು ಕಾಯಿನ ತಂದ್ಕೊಡಿ, ನಾನು ಇಲ್ಲೇ ಇರ್ತೀನಿ ಎಂದು ಹೇಳುತ್ತಲೇ ಪದ್ಮಮ್ಮ ಸಂತೋಷದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಭಾವನ ಕೂಡ ರಾಮಯ್ಯ ಅವರ ಮನೆಗೆ ಬರುತ್ತಾಳೆ. ಚಿಕ್ಕಪ್ಪನವರೇ, ಚಿಕ್ಕಪ್ಪನವರೇ ಎಂದು ಗಟ್ಟಿಯಾಗಿ ಕರೆಯುತ್ತಾಳೆ. ರಾಮಯ್ಯ ಮನೆಯೊಳಗಿಂದ ಹೊರಗೆ ಬರುತ್ತಾನೆ. ಏನಮ್ಮ, ನೀನು ನಮ್ಮ ಶಾರದಮ್ಮನ ಹೊಸ ಸೊಸೆ ಅಲ್ವಾ? ಹೌದು ಚಿಕ್ಕಪ್ಪನವರೇ, ಅತ್ತೆ ನಿಮ್ಮ ಹತ್ರದಿಂದ ಪ್ರತಿ ಯುಗಾದಿಗೆ ಇದು ನಮ್ಗೆ ಮಾಮೂಲಿ ತಾಯಿ. ಬೇವಿನ ಹೂವು, ಹುಣಸೆಕಾಯಿ, ಚೆಂಡು ಹೂವ ಅಷ್ಟೇ ಅಲ್ವಮ್ಮ, ತಗೊಂಬ ಅಂತ ಹೇಳಿದ್ದು ನಿಮ್ಮತ್ತೆ. ಹೌದು ಚಿಕ್ಕಪ್ಪನವ್ರೆ, ಇರಮ್ಮ ತಾಯಿ, ತಗೊಂಬರ್ತೀನಿ ಎಂದು ಹೇಳಿ ರಾಮಯ್ಯ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನಾಮಿಕ ಮಾವಿನ ಸೊಪ್ಪು ಕಾಯನ್ನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಪದ್ಮಮ್ಮನ ಹತ್ತಿರದಿಂದ. ಶಾರದಾ ನೋಡೆ, ಎಲ್ಲ ಮೇಲೆ ಸಾಧಿಸಿದೆ ದೊಡ್ಡ ಸೊಸೆ ಎಂದು ಮೆಚ್ಚಿಕೊಳ್ಳುತ್ತಾ ಇರುವಾಗ ಭಾವನ ಕೂಡ ಬೇವಿನ ಹೂವು, ಹುಣಸೆಕಾಯಿ, ಚೆಂಡು ಹೂವು ತಗೊಂಡು ಅವರ ಹತ್ರ ಬರ್ತಾಳೆ. ವಾರೆವಾ ಸೊಸೆ, ನೀನು ಕೂಡ ಸಾಧಿಸಿ ಬಂದಿದ್ದೆಮ್ಮ. ನನ್ನ ಮನೆಗೆ ಬಂದ ಹೊಸ ಸೊಸೆನ ನೋಡ್ತಾ ಇದ್ರೆ ಭಲೆ ಸಂತೋಷವಾಗ್ತಿದೆ. ಇನ್ನು ಹೋಗಿ, ಇನ್ನು ಕೆಲಸವಿರುತ್ತಲ್ಲ ನೋಡ್ಕೊಳ್ಳಿ ಹೋಗಿ ಎಂದು ಅತ್ತೆ ಹೇಳುತ್ತಾಳೆ. ಇನ್ನು ಅನಾಮಿಕ ಭಾವನ ಅಲ್ಲಿಂದ ಹೊರಟು ಹೋಗುತ್ತಾರೆ. ಇನ್ನು ಯುಗಾದಿ ಹಬ್ಬದ ದಿನ ಶಾರದಳ ಮನೆ ಮಾವಿನ ತೋರಣಗಳಿಂದ, ಚೆಂಡು ಹೂವಿನಿಂದ ಅಂದವಾಗಿ ತಯಾರಾಗಿರುತ್ತದೆ. ದೊಡ್ಡ ಸೊಸೆ ಅನಾಮಿಕ, ಅಮ್ಮ ಅಪ್ಪ ಸುಜಾತ ರಾಜೆಯರು ಬರುತ್ತಾರೆ. ಚಿಕ್ಕ ಸೊಸೆ ಭಾವನಳ ತಂದೆ ಚಿನ್ನಯ್ಯ ಅಲ್ಲಿಗೆ ಬರುತ್ತಾನೆ. ಎಲ್ಲರ ಜೊತೆ ಶಾರದಳ ಮನೆ ಎಷ್ಟೋ ಸಂಭ್ರಮದಿಂದಿರುತ್ತದೆ. ಅತ್ತೆ ಶಾರದಾ ತನ್ನ ಹೊಸ ಸೊಸೆ ಅನಾಮಿಕ ಭಾವನರ ಜೊತೆ ಸೇರಿ ಯುಗಾದಿ ಪಚ್ಚಡಿ ಮಾಡುತ್ತಾಳೆ. ಸೊಸೆ ಅಂದ್ರೆ, ಯುಗಾದಿ ದಿನ ಮುಖ್ಯವಾದ ಅಡಿಗೆ ಅಂದ್ರೆ ಯುಗಾದಿ ಪಚ್ಚಡಿ. ಷಡ್ರುಚಿಗಳ ಸಮ್ಮೇಳನವಾಗಿ ಮಾಡುವ ಈ ಪಚ್ಚಡಿ ನಮ್ಮ ಜೀವನದಲ್ಲಿ ನಡೆಯುವ ವಿವಿಧ ಅನುಭವಗಳನ್ನು ಸೂಚಿಸುತ್ತೆ. ಜೀವನದಲ್ಲಿ ಎಲ್ಲ ಭಾವನೆಗಳು ಹೇಳುವ ಭಾವವೇ ಇದರಲ್ಲಿಯೇ ಇದೆ. ಪಚ್ಚಡಿಯಲ್ಲಿ ಸೇರಿಸುವ ಒಂದೊಂದು ಪದಾರ್ಥಗಳು ಒಂದೊಂದು ಅನುಭವಕ್ಕೂ ಪ್ರತೀಕ ಎಂದು ಹೇಳುತ್ತಾ ಇದ್ದರೆ ಸೊಸೆಯಂದರು ಮಾತ್ರವೇ ಅಲ್ಲದೆ ಎಲ್ಲರೂ ಕೇಳಿಸ್ಕೊತಾ ಇರ್ತಾರೆ. ಹುಣಸೆ ಹಣ್ಣು ಹುಳಿ, ನ್ಯಾಯವಾಗಿ ವ್ಯವಹಾರ ಮಾಡಬೇಕಾದ ಪರಿಸ್ಥಿತಿಗಳು. ಮಾವಿನಕಾಯಿ ಚೂರುಗಳು ಒಗರು, ಇದೇನೋ ಹೊಸ ಸವಾಲುಗಳು. ಇನ್ನು ಉಪ್ಪು, ಜೀವನದಲ್ಲಿ ಉತ್ಸಾಹ.
ರುಚಿಗೆ ಸಂಕೇತ. ಬೆಲ್ಲವೇನೋ ಸಿಹಿ, ಆನಂದಕ್ಕೆ ಪ್ರತೀಕ ಅಮ್ಮ. ಬೇವಿನ ಹೂವು ಕಹಿ, ದುಃಖ ತರುವ ಅನುಭವಗಳು. ಇನ್ನು ಖಾರ ಸಹಾನುಭೂತಿ ಬರುವ ಪರಿಸ್ಥಿತಿಯನ್ನ ತಿಳಿಸುತ್ತೆ ಎಂದು ಶಾರದಾ ವಿವರವಾಗಿ ಹೇಳುತ್ತಲೇ ಅಲ್ಲಿರುವ ಎಲ್ಲರೂ ಚಪ್ಪಾಳೆ ಹೊಡೆಯುತ್ತಾರೆ. ತುಂಬಾ ಚೆನ್ನಾಗಿ ಹೇಳ್ದಿ ತಂಗಿಯಮ್ಮ. ಹೌದು ತಂಗಿಯಮ್ಮ, ನೀನ್ ಹೇಳಿದ್ದೆಲ್ಲ ನಿಜಗಳೇ. ಯುಗಾದಿ ಪಚ್ಚಡಿ ಅಂದ್ರೆ ಜೀವನ, ಜೀವನವೆಂದರೆ ಯುಗಾದಿ ಪಚ್ಚಡಿ. ನಿಜ ಅತ್ತಿಗೆ, ಎಲ್ಲರಿಗೂ ಅರ್ಥವಾಗುವ ಹಾಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಷ್ಟಾದ್ರೂ ನನ್ನ ಹೆಂಡತಿ ಅಲ್ವಾ ಭಾವನವ್ರೆ, ಅಷ್ಟು ಮಾತ್ರ ಇಲ್ಲದ ಹೇಗೆ ಹೇಳಿ. ಸಾಕು ಬಿಡಿ ಸಂಭ್ರಮ. ಸೊಸೇಂದ್ರೆ, ಯುಗಾದಿ ಪಚ್ಚಡಿ ತಯಾರಾಗಿದೆ, ಎಲ್ಲರಿಗೆ ಕೊಟ್ಟುಬಿಡಿ. ಹಾಗೆ ಅತ್ತೆ ಎಂದು ಅನಾಮಿಕ ಭಾವನ ಸೇರಿ ಯುಗಾದಿ ಪಚ್ಚಡಿ ಎಲ್ಲರಿಗೂ ಕೊಡುತ್ತಾರೆ. ಎಲ್ಲರೂ ಆನಂದದಿಂದ ತೆಗೆದುಕೊಳ್ಳುತ್ತಾರೆ. ಹಬ್ಬವೆಂದರೆ ಎಲ್ಲರೂ ಸೇರಿ ಮಾಡುವ ದೊಡ್ಡವರ. ಈ ಹೊಸ ವರ್ಷ ನಮ್ಮೆಲ್ಲರಿಗೂ ಎಣೆಯಿಲ್ಲದ ಆನಂದವನ್ನು ಹಂಚಬೇಕು ಎಂದು ಕೋರಿಕೊಳ್ಳುತ್ತಾ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು, ಯುಗಾದಿ ಹಬ್ಬದ ಶುಭಾಕಾಂಕ್ಷೆಗಳು, ಎಲ್ಲರಿಗೂ ಶುಭಾಶಯಗಳು ಎಂದು ಹೇಳುತ್ತಾರೆ ಎಲ್ಲರೂ. ಅಡಿಗೆ ತಿಂಡಿಗಳಿಂದ, ತರತರವಾದ ಭೋಜನದಿಂದ ಎಲ್ಲರೂ ಎಷ್ಟೋ ಆನಂದದಿಂದ ಯುಗಾದಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ಕೋತಾರೆ.